ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನೊಳಗ ನನ್ನ ಜೊತೆಗಿರುವ ಹೊತ್ತಿಗೆಗಳು ಒಂದಲ್ಲ ಎರಡಲ್ಲ, ಬರೋಬ್ಬರಿ 3. ಕುವೆಂಪು ಅಜ್ಜ ಅವರು ಮಕ್ಕಳಿಗಾಗಿ ಬರೆದಂತ ಕೆಲವಷ್ಟು ಪುಸ್ತಕಗಳೊಳಗ ಈ 3 ಪುಸ್ತಕಗಳ ಪರಿಚಯ ನಾವಿವತ್ತು ಮಾಡ್ಕೊಳ್ಳೋಣ ಅಂತ. ನಾನು ಸಣ್ಣಕ್ಕಿದ್ದಾಗ ರಸ್ಕಿನ್ ಬಾಂಡ್ ಅವರ ಕತೆ ಪುಸ್ತಕಗಳನ್ನ ಓದ್ತಿದ್ದೆ. ವಾ, ಎಷ್ಟ್ ಚಂದ ಬರೀತಾರಲ್ಲ ಇವರು ಅಂತ ಅನ್ನಿಸ್ತಿತ್ತು. ಅಷ್ಟು ಸೊಗಸಾಗಿ ಅವ್ರು ಬರೀತಾರ ಕೂಡ. ಅವರ ಒಂದು 50-100 ಪುಟಗಳೊಳಗೆ ಬರೆದ ಕತೆನ ನಮ್ಮ ಕುವೆಂಪು ಅಜ್ಜ ಒಂದು 10-20 ಪುಟಗಳೊಳಗ ಅವ್ರಿಗಿಂತ ಸೊಗಸಾಗಿ ಎಷ್ಟು ಚಂದ ಬರ್ದಾರ ಅನ್ನೋದು ಈ ಪುಸ್ತಕಗಳನ್ನ ಓದಿದಾಗ ನನಗರಿವಾಯಿತು. ಒಂದ್ 2ನೇತೆ 3ನೇತೆ ಮಗುವಿನ ಕೈಯಾಗ ಈ ಮೋಡಣ್ಣನ ತಮ್ಮ ಅನ್ನೋ ಕೃತಿ ಕೊಟ್ರ 1-2 ತಾಸ್ನಾಗ ಓದಿ ಮುಗಿಸ್ತದ. ಮುಗಿಸಿದ ಮರುಕ್ಷಣನೇ ಹೋಗಿ ಮನೆ ಮುಂದೊಂದು ಮರ ನೆಡ್ತದ. ಹೌದು, ಆ ತಾಕತ್ತು ಈ ಪುಸ್ತಕ, ಈ ಕತೆಗೆ ಐತಿ. ಒಂದು ಮಗು ನೈಸರ್ಗಿಕವಾಗಿ ತನ್ನನ್ನ ತಾನು ತೊಡಗಿಸಿಕೊಳ್ಳುವುದು ಹೆಂಗ, ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಮಾಡ್ಲಾರ್ದೆ ಬದುಕೋದು ಹೆಂಗ, ಒಂದ್ ವೇಳೆ ನಾವು ಪ್ರಕೃತಿಗೆ ಹಾನಿ ಮಾಡಿದ್ರ ಅದ್ರ ಫಲ ಏನಾಗ್ತದ ಅನ್ನೋದನ್ನ ಬಹಳ ಚಂದ ತಿಳಿಸ್ಯಾರ ಕುವೆಂಪು ಅಜ್ಜ ಈ ಮೋಡಣ್ಣನ ತಮ್ಮ ಅನ್ನೋ ಕೃತಿ ಒಳಗ. ಇನ್ನ ನಮಗೆಲ್ಲ ಬಹಳಷ್ಟು ಜನಕ್ಕೆ ಗೊತ್ತೇ ಅದ ಕಿಂದರ ಜೋಗಿಯ ಕತೆ. ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅಂತೂ ಒಂದ್ ಅರ್ಧ ತಾಸ್ನ್ಯಾಗ ಒಂದು ಮಗು ಓದಿ ಮುಗಿಸ್ತದ. ಒಂಚೂರು ಓದಿನೊಳಗೆ ಹಿಂದಿತ್ತು ಅಂದ್ರೆ 1 ತಾಸ್ನ್ಯಾಗ ಓದಿ ಮುಗಿಸ್ತದ. ಕೊಟ್ಟ ಮಾತಿಗೆ ನಾವು ಮೋಸ ಮಾಡಿದ್ರ ಅದ್ರ ಪರಿಣಾಮ ಏನಾಗ್ತದ ಅನ್ನೋದು ಬಹಳ ಸೊಗಸಾಗಿ ಒಂದ್ ರೀತಿ ಆನಿಮೇಟೆಡ್ ಮೂವಿ ನೋಡ್ದಂಗ ಫೀಲ್ ಆಗ್ತದ ಕುವೆಂಪು ಅಜ್ಜ ಅವರ ಈ ಪುಸ್ತಕವನ್ನ ಓದಿದಾಗ. ಅದ್ ನೀತಿ ಕೂಡ ಅಷ್ಟೇ ಸೊಗಸಾಗ್ಯದ. ಬರೀ ಸಾಹಿತ್ಯ ಅಷ್ಟೇ ಅಲ್ಲ, ಒಂದು ಮಗುವಿಗೆ ಬೇಕಾದ ವೈಜ್ಞಾನಿಕ ಜ್ಞಾನ ಕೊಡ್ಲಿಕ್ಕ ಮರಿ ವಿಜ್ಞಾನಿ ಅನ್ನೋ ಈ ಸಣ್ಣ ಸಣ್ಣ ಕವನಗಳೊಳಗ ಒಂದ್ ದೊಡ್ಡ ದೊಡ್ಡ ವಿಜ್ಞಾನದ ಸಂದೇಶವನ್ನ ಕುವೆಂಪು ಅಜ್ಜ ಮಗುವಿಗೆ ಅರ್ಥ ಆಗು ಹಂಗ ಬರ್ದಾರ. ಇಂಥ ಪುಸ್ತಕಗಳನ್ನ, ಕನ್ನಡ ಪುಸ್ತಕಗಳನ್ನ ನಿಮ್ಮ ಮಕ್ಕಳಿಗೆ ಒದಗಿಸಿ ಕೊಟ್ರ ಈ ನನ್ನ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕ ಒಂದು ಅರ್ಥ ಸಿಗ್ತದ ಅನ್ನೋದು ನನ್ನ ನಂಬಿಕೆ. ಇವುಗಳ ಬೆಲೆ ಏನು ಭಾಳ ಇಲ್ಲ, 30 ರೂಪಾಯಿ 40 ರೂಪಾಯಿ ಅಷ್ಟೇ. ಒಂದು ಕತೆ ಓದಿದ್ರ ಒಂದು ಬದುಕಿನ ಪಾಠ ಕಲೀಲಿಕ್ಕ ಅವಕಾಶ ಆಗ್ತದ. ಇಂಥ ಸೊಗಸಾದ ಪುಸ್ತಕಗಳನ್ನ ನಿಮ್ಮ ಮಕ್ಕಳಿಗೆ ಉಡುಗೊರೆಯಾಗಿ ಕೊಡ್ರಿ. ಕತೆಗಳನ್ನ ಓದಿ ಹೇಳ್ರಿ. ಅವರನ್ನ ವಿಜ್ಞಾನಿಗಳನ್ನಾಗಿ, ಮನುಷ್ಯತ್ವ ಉಳ್ಳವರನ್ನಾಗಿ, ಮಾನವೀಯ ಚೇತನವನ್ನಾಗಿ ಬೆಳೆಸ್ಲಿಕ್ಕ ಸಹಕರಿಸ್ರಿ. ಧನ್ಯವಾದಗಳು. ಇನ್ನೊಂದು ಹೊತ್ತಿನೊಳಗ ಮತ್ತಷ್ಟು ಹೊತ್ತಿಗೆ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.